ಕೋಲಾರ ಟಿಕೆಟ್ ಕಗ್ಗಂಟು ಬಗೆಹರಿಸಿದ ಹೈಕಮಾಂಡ್. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಕಣಕ್ಕೆ. 2 ಬಣಗಳನ್ನ ಬಿಟ್ಟು ಪರ್ಯಾಯ ಅಭ್ಯರ್ಥಿ ಘೋಷಣೆ. ಕೆಪಿಎಸ್ಸಿಯಿಂದ ಮತ್ತೊಂದು ಕರ್ಮಕಾಂಡ ಬಯಲು. ನೇಮಕಾತಿ ಆಯ್ಕೆ ಪಟ್ಟಿಯೇ ನಾಪತ್ತೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಬಿಲ್ಡರ್ಗಳಿಗೆ ಐಟಿ ಶಾಕ್. 20ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿರುವ ಅಧಿಕಾರಿಗಳು. ಬಿಲ್ಡರ್ಗಳ ಮನೆ, ಕಚೇರಿ ಸೇರಿ ವಿವಿಧ ಸ್ಥಳಗಳಲ್ಲಿ ತಲಾಶ್. ಬಿಜೆಪಿಯಿಂದ ತೆರಿಗೆ ಭಯೋತ್ಪಾದನೆ, ಐಟಿ ನೋಟಿಸ್ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಆಕ್ರೋಶ. ವಿಪಕ್ಷವನ್ನ ದುರ್ಬಲಗೊಳಿಸುವ ಷಡ್ಯಂತ್ರ ಎಂದು ಕಿಡಿ. ಕೇಜ್ರಿವಾಲ್ ಬೆನ್ನಿಗೆ ನಿಂತ ಇಂಡಿಯಾ ಒಕ್ಕೂಟ. ಬಂಧನವನ್ನ ವಿರೋಧಿಸಿ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ರ್ಯಾಲಿ. ಪ್ರತಿಭಟನೆಯಲ್ಲಿ ಒಕ್ಕೂಟದ ಘಟಾನುಘಟಿಗಳು ಭಾಗಿ.